ಯಮ್ಮ ಏನು ಆಟಾಡ್ತೀನಿ ಅಂತ ಅಂದಿಲ್ಲ ಬೇ, ಆಟಾಡ್ಸ್ಬೇ. ಆಟಾಡ್ಸ್ತೀನಿ 3 ಜನಕ್ಕೂ ಆಟಾಡ್ಸ್ತೀನಿ. ಅಜ್ಜಿ, ನಂಗೆ ಇದ್ರಲ್ಲಿ ಆಟದಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾ ರೂಮ್ ಹೋಗ್ತೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅಲ್ಲ ಹುಡುಗಿ, ಯಾವಾಗ ನೋಡಿದ್ರೂ ರೂಮ್ಗೆ ಹೋಗ್ತೀನಿ ರೆಸ್ಟ್ ಮಾಡ್ತೀನಿ ಅಂತೆಲ್ಲವ. ನೀ ಕೆಲಸನಾರ ಏನು ಮಾಡಿ ಅಂತ ರೆಸ್ಟ್ ಮಾಡ್ತೀನಿ ಕೊನೆಗ? ಅಜ್ಜಿ, ಏನು ಕೇಳ್ತಾ ಇದ್ದೀರಾ ನೀವು? ಹೂನವ. ಅಲ್ಲ, ಮನ್ಯಾಗ ಏನಾರ ಕೆಲಸ ಮಾಡಿದ್ರೆ ರೆಸ್ಟ್ ಮಾಡ್ತೀನಿ ಕೋಣೆಗೆ ಹೋಗಿ ಅಂತಂದ್ರೆ ಒಂದು ಮಾತವ. ಸರಿ ಬಿಡು, ಮುಂಜಾನೆಯಿಂದ ಪಾಪ ಕೆಲಸ ಮಾಡೈತಿ ಹುಡುಗಿ, ಹೋಗಿ ರೆಸ್ಟ್ ಮಾಡಲಿ ಬಿಡು ಅಂತ ಅನ್ಬೋದು. ನೀನು ಎದ್ದಾಗಿಂದ ಏನು ಕೆಲಸನ ಮಾಡಿಲ್ಲ ನೀನು, ಅದು ಹೆಂಗೆ ಸುಸ್ತಾಕೈತಿ ನಿನಗೆ? ಯಾವಾಗ ನೋಡಿದ್ರು ಕೋಣೆಗೆ ಹೋಗ್ತೀನಿ ರೆಸ್ಟ್ ಮಾಡ್ತೀನಿ ಅನ್ನೋದು, ಫೋನು ನಿಂಗೆ ಒತ್ಕೊಂತ ಕುತ್ಕೊಳ್ಳೋದು ಅಲ್ಲವಾ? ಹಿಂಗೆ ಏನಾರ ನೀನು ಒಂದು 4 ತಿಂಗಳು ಕೋಣೆಗೆ ಹೋಗೋಗಿ ಕುತ್ಕೊಂಡು ಫೋನ್ ಒತ್ಕೊಂತ ಕುಂತೆ ಅಂದ್ರೆ ಹುಚ್ಚಾಗಿ ಹೋಗಿ ಆಗೋಕ್ಕಿದೆ ನೋಡಿ ನೀನು. ವಾಟ್ ಅಜ್ಜಿ, ನೀವು ಏನು ಮಾತಾಡ್ತಾ ಇದ್ದೀರಂತ ನಿಮಗೆ ಲಕ್ಷ್ಯ ಇದೆನಾ? ವಾಡಿಗೆಲ್ಲ ಚರಿಗೆಲ್ಲ ರೈಟ್ ಹಾಗೆಲ್ಲ ಹೇಳಿದ್ರೆ ನಾನೇನು ಹೆದರ್ಕೊಂಡ್ಬಿಡ್ತೀನಂತ ಮಾಡೀನ? ನೋಡ ಹುಡುಗಿ, ಮನ್ಯಾಗ ನಾನಿಬ್ಬರು ಸೊಸೆಯರು ಹೆಂಗದಾರ ನೋಡು. ಮನೆ ತುಂಬ ಓಡಾಡ್ಕೊತ ಎಲ್ಲ ಕೆಲಸ ಮಾಡ್ಕೋತ ಎಲ್ಲರ ಜೊತೆ ಮಾತಾಡ್ಕೊಂತ ಇಷ್ಟು ಚಂದದಾರ ನೋಡವ್ರು. ನೀ ನೋಡಿದ್ರಿ ಯಾವಾಗಲೂ ಒಳ್ಳೆ ಪೇಷಂಟ್ ಕೋಣೆ ಹೋಗ್ಕೊಂಡಿರ್ತಾರಲ್ಲ ಹಂಗೆ ಹೋಗ್ಕೋತೀಯವ. ಅಜ್ಜಿ, ನನ್ನನ್ನು ಯಾರ್ಯಾರಿಗೂ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡ, ನನಗೆ ಅದು ಇಷ್ಟ ಆಗೋದಿಲ್ಲ. ನೋಡವ್ವ, ನಿನಗೆ ಅವರಿಗೆ ನಾನು ಹೋಲ್ಸಕ್ಕೆ ಕುಂತಿಲ್ಲ. ನಾನು ಈ ಮನೆ ಸೊಸೆಯಾಗಿ ನೀನು ಹೆಂಗಿರ್ಬೇಕು ಅನ್ನೋದನ್ನು ಹೇಳ್ಕೊಡಾಕೊಂತೀನಿ. ನಿಮ್ಮ ಅತ್ತಿಗಂತೂ ಬುದ್ಧಿಲ್ಲ, ತಲೆಯಾಗ ಲದ್ದಿ ತುಂಬೈತಿ, ಆಕೆ ಅಂತೂ ನಿನಗೆ ಹೇಳ್ಕೊಡಂಗಿಲ್ಲ. ಅದಕ್ಕೆ ನಾನು ಹೇಳ್ಕೊಡ್ತೀನಿ, ನೀನು ಸುಮ್ಮನಿರು. ಲೇ ಅಂಬಿ. ಯಮ್ಮ, ಆಟಾಡ್ಸಂದ್ರೆ ನೀ ಏನೇನು ಹೇಳಾಕುಂತೀಯಲ್ಲ ಬೇ? ಅಲ್ಲ, ಆಟಾಡ್ಸಕ್ಕೆ ಯಾವಾರ ಸಾಮಾನು ಬೇಕು ಹೌದಿಲ್ಲ? ಹಂಗೆ ಆಟಾಡ್ಸಂದ್ರೆ ಹೆಂಗೆ ಆಟಾಡ್ಸೋದು? ಹೌದನ್ ಬಿ ಅಮ್ಮ, ತರ್ಸು ಅದು ಯಾವ ಸಾಮಾನು ತರ್ಸು ಬೇ ಅಮ್ಮ. ನಮಗೂ ಬ್ಯಾಸರ ಆಗ್ಬಿಟ್ಟೈತಿ, ನಾವು ಆಟಾಡ್ತೀವಿ ಹೊಸ ಆಟನ. ಈಗ ನಾನು ಆಟಾಡ್ಸೋ ಆಟ ನೀವೇನಾರು ಆಟಾಡ್ಬಿಟ್ರೆ ಅಂದ್ರೆ ನಿಮಗೆ ಬ್ಯಾಸರ ಅನ್ನೋದೇ ಇರಂಗಿಲ್ಲ ನೋಡು ಒಟ್ಟ ಜೀವನದಾಗ. ತಡೀರಿ 2 ನಿಮಿಷ. ಅಂಬಿ, ಬಂದೆ ಅಲೆ? ಏನು ಬಿ ಅವ್ವ, ಎದಕ್ಕೆ ಒದ್ರಾ ಕುಂತಿದ್ದಿ? ಅಡುಗೆ ಮನ್ಯಾಗ ನೋಡಿದ್ರೆ ಒಂದು ರಾಶಿ ಕೆಲಸ ಬಿದ್ದಾವೆ, ಇನ್ನು 1 ತಾಸ್ನಾಗ ಎಲ್ಲ ಕೆಲಸ ಆಗ್ಬೇಕು. ಈಗ ಎದಕ್ಕೆ ಕರ್ತೀವಿ? ನಿಂಗೆ ಕೆಲಸ ಭಾಳ ಆಗವಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಕರೆದೆ. ಏನು ಕಮ್ಮಿ ಮಾಡ್ತೀಯನ ಏನವ ಯವ್ವ? ಮೊದಲು ಎದಕ್ಕೆ ಕರೆದಿ ಲಗುನ ಹೇಳ್ಬೇ, ಕೆಲಸ ಭಾಳ ಅದಾವು. ಲೇ ಗೌರಿ ಜೈ, ನೀವು ಯಾಕ್ರಲೇ ಇಲ್ಲಿಗೆ ಬಂದ್ರಿ? ಏನೋ ಆಟಾಡಕ್ಕೆ ಹೊಕ್ಕಿನಂತಂದು ಹೋದರೆ ಈಗಲೇ ಎದಕ್ಕೆ ಬಂದ್ರಿ? ಯವ್ವ ಇವತ್ತು ಅಮ್ಮ ನಮಗೇನೋ ಹೊಸ ಆಟಾಡಿಸ್ತಾಳಂತವೇ, ಅದಕ್ಕೋಸ್ಕರ ಇಲ್ಲೇ ನಿಂತೀವಿ ನಾವು. ನಾನು ನಮ್ಮ ಅಕ್ಕ ಆಟ ನಮ್ಮವನ ಕೈಯಾಗ ಸಿಕ್ಕಾಕೊಂಡಿವಿ ಅಂತ ಅಂದ್ಕೊಂಡಿದ್ದೆ. ಈಗ ನೀವು ಸಿಕ್ಕಾಕೊಂಡ್ರೆ ನಿಮ್ಮಮ್ಮ ಭಾರಿ ಆಟಾಡ್ಸ್ತಾಳೆ. ಈಗ ನನಗೂ ನಮ್ಮ ಅಕ್ಕಗೂ ಆಟಾಡ್ಸಕುತ್ತಾಳಲ್ಲ, ನೆಕ್ಸ್ಟ್ ನಿಮ್ಮದ ಆಟಾಡ್ಸ್ತಾಳೆ ನೋಡ್ರಿ, ಆಟಾಡ್ರಿ. ಮಾತಾಡಿದ್ದು ಸಾಕು, ಬಾಯಿ ಮುಚ್ಕೊಂಡು ಅಡುಗೆ ಮನೆಗೆ ಏನು ಕೆಲಸ ಐತೆ ನೋಡು ಅದನ್ನು ಮಾಡಿ ನಡಿ. ಅಂದಂಗೆ ಸಿಂಕ್ನಾಗ ಒಂದು ರಾಶಿ ಬಾಂಡೆ ಇದಾವಲ್ಲ ಅವನು ಅಷ್ಟು ತೊಗೊಂಬಂದಿಲ್ಲಿಡು. ಯಾಕೆ ಬೇಯವ್ವ? ಬಾಯಿ ಮುಚ್ಕೊಂಡು ಹೇಳೋದಷ್ಟಷ್ಟ ಮಾಡು, ಹೋಗು. ಹಂಗೆ ಮೂಲ್ಯಾಗ ಇಟ್ಟೈತೆ ನೋಡು, ಅದನ್ನ ತೊಗೊಂಡು ಇಲ್ಲಿಗೆ. ಆಟ ಚಾಲೂ ಮಾಡಣ್ರಿ ಈಗ? ಹ್ಞೂ ಬೇಯಮ್ಮ. ಮೊದಲು ನೀವಿಬ್ಬರು ಇಲ್ಲಿ ಕುತ್ಕೊಬರ್ರಿ. ಕುತ್ಕೊಳ್ಳೋದಾ? ಎದಕ್ಕೆ ಬೇಯಮ್ಮ? ಕುತ್ಕೊ ಬರ್ರಿ, ಆಮೇಲೆ ಹೇಳ್ತೀನಂತ. ಯಮ್ಮ ಕುತ್ಕೊಂಡಿವಿ ಬೇ. ತಡೀರಿ. ಯಮ್ಮ, ಏನು ಬೇ ಇದು? ಬಾಂಡೆ ಸಾಮಾನು ತಂದಿಟ್ಲಲ್ಲ ಅವು ಇಲ್ಲಿ? ತಿಕ್ಕ ಬಾಂಡೆ ಸಾಮಾನು ಯಾಕೆ ಇಲ್ಲಿಗೆ ತಂದಾಳ? ಯಾಕಂದ್ರೆ ನೀವಿಬ್ರು ಕುತ್ಕೊಂಡು ತಿಕ್ಲಿ ಅಂತಂದು ಇಬ್ರು ಕುತ್ಕೊಂಡು ಅವಿಷ್ಟು ಬಾಂಡೆನ ಸ್ವಚ್ಛಗೆ ತಿಕ್ಕಿ ತೊಳೆದು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಆಮೇಲೆ ಹೋಗಿ ಅಡುಗೆ ಮನೆಯಾಗ ನೀಟಾಗಿ ಡಬಾಕ್ಬೇಕು. ಏನ ಯಮ್ಮ, ನಾವು ಯಾಕೆ ತಿಕ್ಕಬೇಕು ಬಾಂಡೆನ? ಯಾಕ ಮನ್ಯಾಗ ಊಟ ಮಾಡಂಗಿಲ್ಲ ನೀವು? ಯಮ್ಮ, ನಮ್ಮವ್ವ ನನಗೆ ಒಂದಿನಾನು ಬಾಂಡೆ ತಿಕ್ಕ ಕಚ್ಚಿಲ್ಲ ನಮ್ಮ ಮನ್ಯಾಗ. ನಾನು ಎದಕ್ಕೆ ತಿಕ್ಲಿ ಈಗ? ನಾ ತಿಕ್ಕಂಗಿಲ್ಲಪ್ಪ. ತಿಕ್ಕಂಗಿಲ್ಲ ಅಂದ್ರೆ ಬಿಡೋರು ಯಾರು? ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಂಡು ಲಗುನ ಬಾಂಡೆ ತಿಕ್ಕ್ರಿ. ಇವತ್ತು ಮನ್ಯಾಗ ಊಟ ಬೇಕಂದ್ರೆ ಬಾಂಡೆ ತಿಕ್ಕಬೇಕು, ಇಲ್ಲ ಮನ್ಯಾಗ ಊಟ ಇಲ್ಲ ಇವತ್ತು. ಹಂಗೆ ಇಬ್ರದ್ದು ಫೋನನ್ನು ತೆಗೆದಿಟ್ಟಿನಿ. ನಿಮ್ಮಿಬ್ರದ್ದು ಫೋನ್ ನಿಮಗೆ ಬೇಕಂದ್ರೆ ಬಾಂಡೆ ತಿಕ್ಬೇಕು, ಇಲ್ಲ ಎದ್ದೋಗ್ರಿ. ನಿಮ್ಗೆ ಹೆಂಗೆ ತಿಳ್ತೈತೆ ಹಂಗೆ ಮಾಡಿರಿ, ನನಗೂ ಗೊತ್ತೈತಿ. ನಿಮ್ಮಿಬ್ರು ಫೋನನ್ನು ಮಿಕ್ಸಿಗೆ ಹಾಕಿ ಗಿರ್ರ ಅನಿಸ್ಬಿಡ್ತೀನಿ. ಏನು ಮಾಡ್ತೀರ ಇವಾಗ? ಯಮ್ಮ, ಯಾಕೆ ಬೇ ಹಿಂಗೆ ಮಾಡಕ್ಕೆ ಕುಂತಿದ್ದೀನಿ ನೀನು ಇವತ್ತು? ಈ ಮನೆಗೆ ಸೊಸೆಯರು ಅದಾರಲ್ಲ ಇಬ್ಬರು, ಲಲಿತವ ಮತ್ತು ಸವಿತವ, ಅವ್ರ ಕೈಯಾಗ ಮಾಡಿಸ್ಬೇಕಿಲ್ಲಿದ್ದಾನೆ. ಅದನ್ನು ಬಿಟ್ಟು ನಮ್ಮಿಬ್ರು ಕೈಯಾಗ ಮಾಡ್ಸಕ್ಕೆ ಕುಂತಿರಲ್ಲ. ಅವರಿಬ್ರು ದಿನಾ ಮಾಡ್ತಾರೆ. ಇವತ್ತು ಅವರಿಬ್ರು ಮನೆಯಾಗಿಲ್ಲಲ್ಲ, ಅದಕ್ಕೆ ಇಬ್ರು ಲಗುನ ತಿಕ್ಕ್ರಿ. ಏನದ ಹೆಸರಿಟ್ಟು ಕರೆಯೋದು? ಚಂದನತ್ತಂಗೆ ಅತಿಗೆ ಅಂತ ಕರೀರಿ. ಯಮ್ಮ, ಅವರಿಬ್ರು ಆದ್ರೆ ಆರಾಮ್ ಹೊರಗಡೆ ಸುತ್ತಾಡ್ಬೋದು, ನಾವು ಮಾತ್ರ ಇಲ್ಲಿ ಬಾಂಡೆ ಕುತ್ಕೊಂಡು ಬಾಂಡೆ ತಿಕ್ಬೇಕನ್ನ ಮನ್ಯಾಗ.
ಅವ್ರೇನ ನಿಮ್ಮಂಗ ಇಡೀ ದಿನ ಊರು 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 ಸುತ್ತಂಗಿಲ್ಲ, ಗಣ್ಣ ಅನ್ನಂಗ ಇವತ್ತು ಏನೋ ಕೆಲಸ ಇದ್ದಿದ್ದಕ್ಕೆ ಹೊರಗಡೆ ಹೋಗಾರ. ಇವಾಗ ಸುಮ್ಮನೆ ಇಬ್ರು ಬಾಯಿ ಮುಚ್ಕೊಂಡು ಬಾಂಡೆ ತಿಕ್ತೀರಾ ಏನಿಲ್ಲ? ಏನು ಇನ್ನೊಂದು ರಾಶಿ ತೊಗೊಂಬ ಅಂತ ಹೇಳ ಮನ್ಯಾಗ ಬಾಂಡೆನ. ಇಬ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಬಾಂಡೆ ತಿಕ್ಕ್ರಿ. ಹೆಚ್ಚಿಗೆ ಮಾತಾಡಿದ್ರಿ ಇನ್ನೂ 4 ಬಾಂಡೆ ಎಕ್ಸ್ಟ್ರಾ ತೊಗೊಂಬಂದು ಹಾಕಂತ ಅಂತೀನಿ. ಅಡಿಗೆ ಮನ್ಯಾಗ ಏನೇನದ ಅಷ್ಟು ಬಾಂಡೆ ತಿಕ್ಸ್ಬಿಡ್ತೀನಂತ. ತಪ್ಪಗಿಬ್ರು ಬಾಯಿ ಮುಚ್ಕೊಂಡು ಬಾಂಡೆ ತಿಕ್ಕ್ರಿ. ಇಲ್ಲ ನಿಮ್ಮಿಬ್ರು ಫೋನನ್ನು ಮಿಕ್ಸಿಗೆ ಹಾಕಿ ಗಿರ್ರ ಅನ್ನಿಸ್ತೀನಿ, ಮತ್ತು ಮನ್ಯಾಗ ಊಟ ಸಿಗ್ಲಾರ್ದಂಗೆ ಮಾಡ್ತೀನಿ ನೋಡ್ರಿ. ತಿಕ್ಕ್ರಿ ಬಾಂಡೆನ ಸುಮ್ಮನೆ. ಏನು ತಿಕ್ಕಲೆ ಲಗುನ ನಾ ತೊಳಿತೀನಿ. ಇವತ್ತು ಎದ್ದದು ಯಾರ ಮುಖ ನೋಡಿವ ಏನು? ಮುಂಜಾಲಿಂದ ಟೈಮ್ ಸರಿ ಇಲ್ಲ. ಸುಮ್ಮನೆ ತಪ್ಪಗೆ ಅಲ್ಲೇ ಒಂದು ಯಾವ್ದಾರ ಒಂದು ಆಟ ಆಡ್ಕೊಂತ ಕುಂತಿದ್ರೆ ಅಲ್ಲೇನಾರ ಇರ್ತಿದ್ವಿ. ಮನೆಗೆ ಹೋಗೋಣ ಅಂತ ಕರ್ಕೊಂಬಂದು ಈಗ ನೋಡು ಬಾಂಡೆ ತಿಕ್ಕ ಕಚ್ಚಾರ ತಿಕ್ಕ. ಮತ್ತೆ ನನಗೇನ್ಲೇ ಗೊತ್ತಿತ್ತು ನಮ್ಮಮ್ಮ ಹಿಂಗೆ ನಮ್ಗೆ ಬಾಂಡೆ ತಿಕ್ಕ ಕಚ್ತಾಳ ಅಂತಂದು. ಹಲೋ ಕವಿತಾ ಅವರೇ, ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ ಅಜ್ಜಿ. ಯಾಕೆ? ನೀ ರೂಮ್ ಒಳಗೆ ಹೋಗಿ ಕುತ್ಕೊಂಡ್ರೆ ಹೆಂಗವ? ಇರಿಲ್ವ ನಿಮಿಷ. ಲೇ ಅಂಬಿ ತಗೊಂಬಲ್ಲ ಲಗುನ. ಯವ್ವ ತಗೋಬೇ. ಸರಿ ಲಗುನ ಒಂದು ಸ್ವಲ್ಪ ಚಂದನತ್ತಂಗ ಶರ್ಬತ್ ಮಾಡ್ಕೊಂಬ. ಸಕ್ಕರೆ ಗಿಕ್ರಿ ಚಲೋನತ್ತಂಗೆ ಹಾಕಿ ಲಿಂಬೆಹಣ್ಣು ಚಂದನತ್ತಂಗೆ ಹಿಂಡಿ ಚಲೋನತ್ತಂಗೆ ಶರ್ಬತ್ ಮಾಡ್ಕೊಂಬ. ಪದೇ ಮಾಡಿಸ್ಕೊಂಬರಂಗೆ ಮಾಡಿದಿ ಹಾಕಿ ಗುದ್ದ ಬಿಡ್ತೀನಿ ಮತ್ತೆ. ಚಲೋನತ್ತಂಗೆ ಮಾಡ್ಕೊಂಬ ಹೋಗು. ಯವ್ವ ಶರ್ಬತ್ ಮಾಡ್ಕೊಂಬರ್ಬೇಕಾವೇ ನಿನಗೆ? ಮಿರಿಂದ ಐತಿ ಮನ್ಯಾಗ ತಗೊಂಬರ್ಲ? ಇಲ್ಲೇ ಮನಿ ಮಗ್ಲ ಒಂದು ಗುಂಡಿ ತೋಡಿ ನಿನ್ನ ಗುಂಡೆಗೆ ಹಾಕಿ ತುಂಬಿಡ್ಲಾ? ಏನ? ಬ್ಯಾಡ ಬಿಡ್ಬೇ, ನಾನು ಶರ್ಬತ್ ಮಾಡ್ಕೊಂಬರ್ತೀನಿ. ಕವಿತಾ ಬಾಯ್ಲಿ. ಏನಜ್ಜಿ? ತಗೋ ಈ ಕಸಬರ್ಗಿ ತಗೊಂಡು ಸ್ವಚ್ಛ ಅಷ್ಟು ಕಸ ಅನ್ನ. ಅಲ್ಲಿ ಗಿಡದ ಕೆಳಗಡೆ ಎಲ್ಲ ಸಣ್ಣ ಪುಟ್ಟ ಎಲಿ ಗಿಲಿ ಎಲ್ಲ ಬಿದ್ದು ಸ್ವಲ್ಪ ಕಸ ಅದ ನೋಡು. ಅವನು ಅಷ್ಟು ಒಂದು ಕಡೆ ಗುಡಿಸಿ ಒಂದು ಪುಟ್ಟ್ಯಾಗ ತುಂಬಿ ಆ ಕಡೆ ಒಂದು ಕಡೆ ಕಸ ಎಲ್ಲ ಹಾಕಾರ ನೋಡು. ಅಲ್ಲಿ ಹೋಗಿ ತೊಗೊಂಡೋಗಿ ಹಾಕು ಸರಿನಾ? ಹಂಗೆ ಒಂದು ಸ್ವಲ್ಪ ಹಿಂದೆ ನಳದಾಗ ನೀರು ಬರ್ತೈತಿ, ಬಕೆಟ್ನಾಗ ತೊಗೊಂಬಂದು ಅಷ್ಟನ್ನು ಸ್ವಚ್ಛಗೆ ನೀರಿಗೆ ಹಾಕಿ ಸ್ವಚ್ಛನತಂಗೆ ತೊಳೆದ್ಬಿಡು. ಅಜ್ಜಿ ಇದನ್ನೆಲ್ಲ ನಾನು ಮಾಡ್ಬೇಕಾ? ಹೂನಾ ನೀನೇ ಮಾಡ್ಬೇಕು, ಮತ್ತೆ ಯಾರು ಮಾಡ್ಬೇಕು? ಅಜ್ಜಿ ನಾನು ಮನೆಯಲ್ಲಿ ಯಾವತ್ತೂ ಈ ಕೆಲಸ ಎಲ್ಲ ಮಾಡಿಲ್ಲ, ನಾನು ಮಾಡೋದಿಲ್ಲ. ಬೇಕಾದರೆ ನನ್ನ ಕೆಲಸ ಏನೇನಿದಾವೆ ಹೇಳ್ರಿ, ನಾನು ಕೆಲಸದವ್ರನ್ನ ಕರೆಸಿ ನಾನು ಕೆಲಸ ಎಲ್ಲ ಮಾಡಿಸ್ತೀನಂತೆ. ನೀನು ಹೇಳ್ತೀಯಲ್ಲ ಕೆಲಸದವ್ರು, ಸುಮ್ಮನೆ ಅವರೇ ಬಂದು ಈ ಮನ್ಯಾಗ ಬಾಳೆ ಮಾಡ್ತಾರೆ ಬಿಡು. ನೀನು ಅದಕ್ಕೆ ಈ ಮನೆಗೆ ಬಂದಿರಿ, ನಿನಗೆಲ್ಲಿ ನಿಮ್ಮ ತವ್ರ ಮನ್ಯಾಗ ಇದ್ದು ಬಿಡ್ಬೇಕಿಲ್ಲ? ಅಜ್ಜಿ ನನಗೆ ಇಲ್ಲದ ಕೆಲಸ ಎಲ್ಲ ಹೇಳೋದಕ್ಕೆ ಹೋಗ್ಬೇಡ್ರಿ. ನನಗೆ ಈ ಕೆಲಸ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ, ನಾನು ಮಾಡೋದು ಇಲ್ಲ. ಮಾಡೋದಕ್ಕೆ ಬರಲ್ಲ ಅಂದ್ರೆ ಹೆಂಗವ್ವ? ನಿನಗೆ ನಿನ್ನ ತವ್ರ ಮನೆ ಹೇಳ್ಕೊಡದೆ ಇರ್ಬೋದು, ಇವಾಗ ನಾನು ನಿನಗೆ ಚಂದನತಂಗೆ ತಿಳಿಸಿ ಹೇಳ್ಕೊಡಕ್ಕಂತೀನಿಲ್ಲ. ಕಲಿ. ಬರದೇ ಇರೋ ಕೆಲಸನ ಹೇಳ್ಕೊಟ್ರೆ ಕಲಿಬೇಕು. ಹೆಣ್ಮಕ್ಳಾದರೂ ಮನ್ಯಾಗ ಎಲ್ಲ ಕೆಲಸನೂ ನೀನು ಎಲ್ಲ ಕೆಲಸ ಮಾಡಂತ ಹೇಳಕ್ಕಂತಿಲ್ಲ, ಸಣ್ಣ ಪುಟ್ಟ ಕೆಲಸದಿಂದ ಕಲಿ. ಇವಾಗ ನಿನಗೇನಾರ ನಾ ಬಾಂಡೆ ತಿಕ್ಕ ಕಚ್ಚಿನನು ಇಲ್ಲ, ಕಸ ಅನ್ನ ಕಚ್ಚಿನಿ. ಅದು ಬೆಳಗ್ಗೆ ಇಲ್ಲಿ ಲಲಿತಾವ ಸವಿತಾವ ಕಸ ಗಿಸ ಎಲ್ಲ ಅಂದಾರ. ಆ ಕಡೆ ಗಿಡದ ಕಡೆ ಎಲ್ಲ ಕಸನ ವಾರಕ್ಕೊಂದ್ಸಲ ಅಂತಾರೆ. ಗಿಡ ಇದು ಎಲೆ ಎಲ್ಲ ಬಿದ್ದಿರ್ತೈತಲ್ಲ ಆ ಕಡೆ ಎಲ್ಲ ಸ್ವಲ್ಪ ಕಸ ಬಿದ್ದಾವೆ, ಅದನ್ನೆಲ್ಲ ಸ್ವಚ್ಛಗೆ ಅನ್ಕೊಂತ ಬಾ. ಹಂಗೆ ಇಲ್ಲಿ ಮನೆ ಮುಂದೆ ಕಸ ಅನ್ನ. ನಿನಗೂ ರೂಢಿ ಆಕೈತಿ ಕಸ ಅನ್ನೋದು. ಹೋಗುವ ಅನ್ನೋಗ. ಅಜ್ಜಿ ನಿಮಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ನಾ ಕಸ ಅನ್ನಲ್ಲ ಅಂದ್ರೆ ಅನ್ನಲ್ಲ ಅಷ್ಟೇ. ನೀನಲ್ಲ ಅನ್ನಲ್ಲ ಅಂದ್ರೆ ನಾನು ನಿನ್ನನ್ನು ಬಿಡಲ್ಲ. ಸುಮ್ಮನೆ ಕಸಬರ್ಗಿ ತಗೊಂಡು ಕಸ ಅನ್ನು. ಏನಜ್ಜಿ ನನ್ನ ಮೇಲೇನೆ ದರ್ಬಾರ್ ಮಾಡಾಕುಂತೀರಾ? ಏನ ನೀನೇ ಹೆಂಗೆ ಮಾತಾಡ್ತೀರಿ? ಮನೆಗೆ ಸೊಸೆಯಾಗಿ ಬಂದ ಮೇಲೆ ಒಂದು ಕಡೆ ಮೂಲ್ಯಾಗ ಕುತ್ಕೋಬೇಕಂತ ಮಾಡಿ ಏನ? ಚಂದನಂತ ಮನೆ ಕೆಲಸ ಮಾಡ್ಕೊಂಡು ಎಲ್ಲ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮನೆ ತುಂಬ ಓಡಾಡ್ಕೊಂತ ಇರ್ಬೇಕು. ಅದನ್ನ ಬಿಟ್ಟು ಬರೀ ಹೋಗೋದು ಕ್ವಾಣಿ ಸೇರ್ಕೊಳ್ಳೋದು ಅದನ್ನೆಲ್ಲ ಬಿಡು. ಏನಂತ ಕಲ್ತೀಯವ ನೀನದ? ತಗೋ ಈ ಕಸಬರ್ಗಿ ತಗೊಂಡು ಸ್ವಚ್ಛಗೆಲ್ಲ ಕಸನ ತಗೋ. ಫಟಾಫಟ್ ಅನ್ನಂಗೆ ಓಷ್ಟು ಕಸ ಸ್ವಚ್ಛಗೆ ಅನ್ಬೇಕಾ? ಏನ ಅಲ್ಲಿ ಇಲ್ಲಿ ಕಸ ಬಿಟ್ಟಿದ್ದಿ ಮತ್ತೆ ವಾಪಸ್ ಅನ್ನಿಸ್ತೀನಿ ನಿನ್ನ ಕೈಯಾಗ. ಮಂಜಮ್ಮ, ಅಯ್ಯ ಶಾರವಕ್ಕ, ಏನ್ ಬೇ ಈ ಕಡೆ ಹೊಂಟಿಯಲ್ಲ ಎಲ್ಲ? ಯವ್ವ ಇತ್ತಾಗ ಹೊಲದ ಕಡೆ ಹೊಂಟಿದ್ದೆ ನೋಡು. ಅನ್ನಂಗೆ ಏನೋ ಮಾಡಾಕುಂತಿಯಲ್ಲ ಹೊರಗಡೆ ನಿಂತ್ಕೊಂಡು. ಏನಿಲ್ಲವ, ಮನ್ಯಾಗ ಕೆಲಸ ಇದ್ವಲ್ಲ ಅದಕ್ಕೆ ಕೆಲಸ ಮಾಡ್ರವ ಅಂತ ಹೇಳಾಕುಂತಿದ್ದೆ ನೋಡು. ಹೌದನ? ಬಾರ ಇಲ್ಲಿ ನಿನ್ನ ಜೊತೆ ಒಂದು ತಟಕ ಮಾತಾಡದೈತಿ. ಬಂದೆ ತಡಿ. ಅಲ್ಲಿ ಶಾರವಕ್ಕ ಕರೆಯಾಕುಂತಾಳ, ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ನಾ ಮಾತಾಡ್ಸ್ಕೊಂಡು ಬರೋಷ್ಟರಲ್ಲಿ ನೀ ಕಸ ಅನ್ನಕ್ಕೆ ಚಲೋ ಮಾಡಿರ್ಬೇಕು. ಸೊಕಾಸನ್ನ ಏನೂ ಅವಸರ ಇಲ್ಲ. ಸೊಕಾಸಕ್ಕೆ ಅನ್ಕೊಂಡು ಒಂದೊಂದ ಕೆಲಸ ಕಲಿ ಸರಿನಾ? ನೀ ಅಂತೀರಿ 2 ನಿಮಿಷ ಬಂದೆ. ಎಷ್ಟು ಕೊಬ್ಬು ಇವರಿಗೆ. ನನಗೆ ಕಸ ಅನ್ನಂತ ಹೇಳ್ತಾ ನಾನು ಯಾಕೆ ಕಸ ಅನ್ಲಿ? ಏನು ಮಾಡಲಿ ಇವಾಗ? ಈ ಕಸಬರ್ಗಿನ ಇವರ ಇಟ್ಕೊಲಿ, ಇವರ ಅನ್ಕೊಲಿ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಮಾಡಂಗಿಲ್ಲ ಈ ಮನ್ಯಾಗ. ಕವಿತಾ ಏನಾದರೂ ಪ್ಲ್ಯಾನ್ ಮಾಡು. ಇದರಿಂದ ತಪ್ಪಿಸ್ಕೋಬೇಕಂದ್ರೆ ನೀನು ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ಏನು ಮಾಡಲಿ? ಹಾಂ, ಗೌರಿ ಜಯ ಇಬ್ಬರು ಪಾತ್ರೆ ತೊಳಿತಾ ಇದ್ದೀರಾ? ಹ್ಞೂ ಅತ್ತಿಗೆ.
ಹ್ಮ್. ಏನು ನಿಮ್ಮಿಬ್ರು ಕೈಯಲ್ಲಿ ನೇಲ್ ಪಾಲಿಶ್ ಇಲ್ಲಲ್ಲ, ನೀವು ನೇಲ್ ಪಾಲಿಶ್ ಹಚ್ಕೊಳ್ಳೋದಿಲ್ವಾ ಕೈಗೆ? ಅಯ್ಯೋ ಅತ್ತಿಗೆ ನೇಲ್ ಪಾಲಿಶಾ ಯಾವಾಗಾದರೂ ಏನಾದರೂ ಫಂಕ್ಷನ್ ಇದ್ದಾಗ ಹಚ್ಕೊಂಡಿರ್ತೀವಿ. ಅದೇನಿದೆ ಭಾಳ ದಿನ ಇರುತ್ತಾ, 2 ದಿನದಲ್ಲಿ ಹೋಗ್ಬಿಡುತ್ತಷ್ಟೇ. ಹೌದಾ, ನೀವು ಯಾವ ಕಂಪ್ನಿದು ಯೂಸ್ ಮಾಡ್ತೀರಾ ನೇಲ್ ಪಾಲಿಶ್? ಕಂಪ್ನಿನ ಅತ್ತಿಗೆ ಅಂಗಡಿಗೆ ಹೋಗಿ 10 ರೂಪಾಯಿ ಕೊಟ್ಟು ಯಾವ ಸಿಗ್ತೈತೆ ಅದು ನೇಲ್ ಪಾಲಿಶ್ ತೊಗೊಂಬಂದು ಹಚ್ಕೋತೀವಿ ನಾವು. ಏನು ಆಫ್ಟರ್ ಆಲ್ 10 ರೂಪಾಯಿ ನೇಲ್ ಪಾಲಿಶ್ ಹಚ್ಕೋತೀರಾ ನೀವಿಬ್ರು? ಹ್ಞೂ ಅತ್ತಿಗೆ, ಒಂದೊಂದ್ಸಲ ಆ 10 ರೂಪಾಯಿದು ನೇಲ್ ಪಾಲಿಶ್ ತರೋದಕ್ಕೆ ದುಡ್ಡಿರೋದಿಲ್ಲ. ಮತ್ತು ಅವನ ಹತ್ರ ಹಂಗೆ ಹಿಂಗೆ ಮಾಡಿ ಕೇಳಿ ಇಸ್ಕೊಂಡು ತೊಗೊಂಡು ಬಂದು ಆ 10 ರೂಪಾಯಿ ನೇಲ್ ಪಾಲಿಶನ್ನ 4 ತಿಂಗಳು ಮಾಡ್ತೀವಿ ಗೊತ್ತಾ. ಅಯ್ಯೋ ಪಾಪ, ನಿಮ್ಮಿಬ್ರು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ. ಯಾಕತ್ತಿಗೆ ಹಂಗಂತ ಇದ್ದೀರಾ? ಮತ್ತು ಇನ್ನೇನು, ಇವಾಗ ಎಷ್ಟು ದೊಡ್ಡ ದೊಡ್ಡ ಕಂಪ್ನಿದೆಲ್ಲ ನೇಲ್ ಪಾಲಿಶ್ ಎಲ್ಲ ಬಂದಿದೆ. ನೀವು ನೋಡಿದರೆ ಬರೀ 10 ರೂಪಾಯಿ ನೇಲ್ ಪಾಲಿಶನ್ನು ಅದು 4 ತಿಂಗಳು ಮಾಡ್ತೀನಿ ಅಂತ ಇದ್ದೀರಲ್ಲ, ಅದಕ್ಕೆ ನಿಮ್ಮನ್ನು ನೋಡಿ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ ನನಗೆ. ಏನು ಮಾಡೋದು ಅತ್ತಿಗೆ, ನಮ್ಮ ಹತ್ರ ನಮ್ಮವ್ವ ಕೊಡೋದ 10 ರೂಪಾಯಿ 20 ರೂಪಾಯಿ, ಅದ್ರಾಗೂ ಏನೋ ತೊಗೊಂಬಂದು ಹಚ್ಕೋತೀವಿ. ಇಲ್ಲ ಅಂದ್ರೆ ಅದೂ ಇಲ್ಲ. ನಮ್ಮ ಕೈಲಿ ದೊಡ್ಡ ದೊಡ್ಡ ಕಂಪ್ನಿದು ದೊಡ್ಡ ರೇಟಿನೂ ತೊಗೊಂಬಂದು ಹಚ್ಕೊಳಕ್ಕಾಗತ್ತಾ?